ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಮೀನರಾಶಿಯವರ ಗುರು, ಶನಿ, ರಾಹು, ಕೇತುವಿನ ಗೋಚಾರ ಫಲವನ್ನು ಸ್ವಲ್ಪ ನೋಡೋಣ. ಮೀನರಾಶಿಯವರಿಗೆ ಮಿಶ್ರ ಫಲವಿದೆ ಅಂತ ಹೇಳ್ಬೋದು. ದೈವಬಲ ಕಡಿಮೆ, ಆದರೂ ಧಾರ್ಮಿಕತನ ಹೆಚ್ಚುತ್ತೆ. ವೈರಾಗ್ಯ, ಮೋಕ್ಷ, ಆಧ್ಯಾತ್ಮ ಅಂತ ಹೆಚ್ಚಾಗಿ ಮಾತಾಡಲು ಶುರು ಮಾಡುವಿರಿ. ಒಂಟಿಯಾಗಿರೋಣ ಅನಿಸುವುದು, ನಿದ್ದೆ ಸರಿಯಾಗಿರುವುದಿಲ್ಲ. 7ನೇ ಶನಿ ಈಗ ನಿಮ್ಮ ರಾಶಿಯಲ್ಲೇ ಶನಿ ಇರೋದು. ಭಯಪಡುವ ಅಗತ್ಯವಿಲ್ಲ. ನೌಕರಿಯಲ್ಲಿರೋರಿಗೆ ಚೆನ್ನಾಗಿದೆ. ವ್ಯಾಪಾರದಲ್ಲೂ ಒಳ್ಳೆಯ ಅಭಿವೃದ್ಧಿ ಇರುತ್ತೆ. ಏನಾದರೂ ಒಂದು ಮಹದಾಸೆ ಪೂರ್ಣಗೊಳ್ಳುವುದು, ಆದರೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಪ್ರಯಾಣ ಹೆಚ್ಚಾಗುವುದು, ಜೊತೆಗೆ ಸೊಂಟ ನೋವು, ಮಂಡಿ ನೋವು ಇರುವವರಿಗೆ ಹೆಚ್ಚಾಗುವುದು, ಇಲ್ಲದವರಿಗೆ ಶುರುವಾಗುವುದು. ಸ್ನೇಹಿತರು ದೂರವಾಗುವ ಸಾಧ್ಯತೆ ಇದೆ. ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈಗ ಸರಿಯಾದ ಸಮಯವಲ್ಲ. ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಕೆಲಸ ಮಾಡಿ ಮುಗಿಸಿ. ಉದಾಹರಣೆಗೆ, ಯಾರಿಗಾದರೂ ಮಾತು ಕೊಡೋದು, ಪ್ರಾಮಿಸ್ ಮಾಡೋದು, ಇಂಥದ್ದೆಲ್ಲ ಮಾಡಲು ಹೋಗಬೇಡಿ. ಆದರೆ ಮಾಡೋ ಕಾರ್ಯಗಳನ್ನು, ಕೆಲಸಗಳನ್ನು ಬೇಗ ಬೇಗ ಮಾಡಿ ಮುಗಿಸಿ. ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಉದಾಸೀನ ಬೇಡ. ಆ್ಯಕ್ಟಿವ್ ಆಗಿರೋದು ಒಳ್ಳೆಯದು. ಅಕ್ಟೋಬರ್ ನಂತರ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಸುಧಾರಣೆ ಕಂಡುಬರುವುದು. ಆರೋಗ್ಯದಲ್ಲಿ ಸುಧಾರಣೆ, ಆತ್ಮಸ್ಥೈರ್ಯ ಹೆಚ್ಚುವುದು. ದೂರ ಆದವರು ಹತ್ತಿರವಾಗ್ತಾರೆ. ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೈಯರ್ ಸ್ಟಡೀಸ್ ಹೋಗೋದು ಅಥವಾ ಅಲ್ಲೇ ವಾಸ ಮಾಡೋದು, ಈ ಥರದ ಬೆಳವಣಿಗೆ ಕೂಡ ಕೆಲವು ಇರುತ್ತೆ. ಆದರೆ ದಾಂಪತ್ಯದಲ್ಲಿ ಅಷ್ಟಕ್ಕಷ್ಟೇ, ಕುಟುಂಬದಲ್ಲೂ ಅಷ್ಟೇ. ಆರೋಗ್ಯದಲ್ಲಿ ವ್ಯತ್ಯಾಸ, ಆರ್ಥಿಕ ಏರುಪೇರು, ಆದರೂ ಸ್ಥಾನಮಾನ ಹೆಚ್ಚಾಗುವುದು. ಇದಕ್ಕೆಲ್ಲ ಕೆಲವು ದೋಷಗಳಿಗೆ ಪರಿಹಾರವಾಗಿ ಅನಾಥಾಶ್ರಮಕ್ಕೆ ದಾನ ಮಾಡೋದು, ಶಿವನ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಮಂತ್ರ ಜಪ, ದುರ್ಗಾ ಸಪ್ತಶತಿ ಪಾರಾಯಣ, ಜೊತೆಗೆ ಕನ್ಯಾ ಪೂಜೆ, ಸುಮಂಗಲಿಯರಿಗೆ ಉಡಿ ತುಂಬೋದು, ಹನುಮಾನ್ ಚಾಲೀಸ ಪಠಣೆ ಇದೆಲ್ಲವನ್ನು ಮಾಡ್ತಾಯಿದ್ರೆ ದೋಷಗಳು ಕಡಿಮೆಯಾಗಿ ಒಳ್ಳೆಯ ಫಲ ಹೆಚ್ಚುವುದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ. ಸ್ನೇಹಿತರೆ ನಮಸ್ಕಾರ. ಇವತ್ತಿಗೆ ಎಲ್ಲ ರಾಶಿಗಳ ಗುರು, ಶನಿ, ರಾಹು, ಕೇತು ಸ್ಥಾನ ಬದಲಾವಣೆ ಫಲವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇವೆ. ನೋಡಿರುವಿರಿ. ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಬರುತ್ತೇವೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ನಮಸ್ಕಾರ.